ಹಾಯ್, ನಮಸ್ತೆ. ನಾನು ಈ ವಿಡಿಯೋದಲ್ಲಿ ಹಾಗಲಕಾಯಿ ಜ್ಯೂಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಹಾಗಲಕಾಯಿನ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಕಟ್ ಮಾಡಬೇಕಾದ್ರೂ ಕೂಡ ನಾನು ಇದ್ರ ಮೇಲ್ಗಡೆ ಯಾವುದೇ ರೀತಿಯಾಗಿ ಪೀಲ್ ಆಫ್ ಮಾಡಿಲ್ಲ. ಜಸ್ಟ್ ಇದ್ರೊಳಗಡೆ ಇರೋವಂಥ ಸೀಡ್ಸ್ನ ಮಾತ್ರ ನಾನು ರಿಮೂವ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದನ್ನು ಒಂದು 5 ನಿಮಿಷ ಆದರೂ ನಾವು ನೀರಲ್ಲಿ ಇಡಬೇಕಾಗುತ್ತೆ. ಬಿಕಾಸ್ ನಾವು ಇದನ್ನು ಪೀಲ್ ಆಫ್ ಮಾಡದೇ ಇರೋ ರೀಸನ್ ಸಣ್ಣದಾಗಿ ಏನಾದರೂ ಮಣ್ಣು ಏನಾದರೂ ಇತ್ತು ಅಂತಂದರೆ ಅದೆಲ್ಲ ನೀರೊಳಗಡೆ ಸೇರಿಕೊಳ್ಳುತ್ತೆ. ಹಾಗಾಗಿ ಒಂದು 5 ನಿಮಿಷ ನೀರಲ್ಲಿಟ್ಟು ನಂತರ ನಾವು ವಾಶ್ ಮಾಡಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಕಟ್ ಮಾಡ್ಕೊಂಡಿರೋದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಒಂದು ಸಣ್ಣ ಇಂಚು ಶುಂಠಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಶುಂಠಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಡೈಜೆಷನ್ನ. ಇವಾಗ ನಾನು ಇದನ್ನು ಜಸ್ಟ್ 2 ರೌಂಡ್ಸ್ ಗ್ರೈಂಡ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಈ ಹಾಗಲಕಾಯಿನಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಮೇಲಾಗಿ ಇದರಲ್ಲಿ ಒಳ್ಳೆ ನ್ಯೂಟ್ರಿಷಿಯನ್ಸ್ ಇದೆ. ಸೊ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೇರ್ ಗ್ರೋತ್ಗೆ, ಹಾಗೆ ಸ್ಕಿನ್ ಮೇಂಟೆನೆನ್ಸ್ಗೆ, ಲಿವರ್ ಪ್ಯೂರಿಫಿಕೇಷನ್, ಹಾಗೆ ಬ್ಲಡ್ ಪ್ಯೂರಿಫಿಕೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಈ ಹಾಗಲಕಾಯಿ. ಹಾಗೆ ಇದು ತುಂಬ ಒಳ್ಳೆಯದು ಅಂತ ಎವ್ರಿಡೇ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಸೊ ವೀಕ್ಲಿ ಒಂದು 2 ಟೈಮ್ಸ್ ಅಥವಾ ಮಂತ್ಲಿ ಒಂದು 10 ಡೇಸ್ ತೊಗೊಂಡ್ರೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಇವಾಗ ಇಲ್ಲಿ ಜ್ಯೂಸ್ ರೆಡಿ ಆಗಿದೆ. ನಾನು ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರನ್ನ ನೀವು ನಾನಿವಾಗ ಒಂದು ಹಾಗಲಕಾಯಿ ತೊಗೊಂಡಿರೋದ್ರಿಂದ ಸೊ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಕಹಿ ಇರುತ್ತೆ, ಬಟ್ ಓಕೆ, ನಮಗೆ ಅಡ್ಜಸ್ಟ್ ಆಗಿರೋದ್ರಿಂದ ನಾವು ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಕುಡಿತೀವಿ. ಸೊ ನೀವು ನೋಡ್ಬೋದು, ಇದು ನ್ಯಾಚುರಲ್ ಆಗಿ ಫಿಲ್ಟರ್ ಆಗುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಹೀಗೆ ಒಂದು 5 ನಿಮಿಷ ಬಿಟ್ಟರೆ ಜ್ಯೂಸ್ ಎಲ್ಲ ಹೋಗಿ ಕೆಳಗಡೆ ಸೆಟಲ್ ಆಗಿರುತ್ತೆ. ಸೊ ನೀವು ನೋಡ್ಬೋದು, ನ್ಯಾಚುರಲ್ ಫಿಲ್ಟರ್ ಅಂತ ಹೇಳೋದು ಇದಕ್ಕೇ. ಸೊ ಜ್ಯೂಸ್ ಎಲ್ಲ ಲಾಸ್ಟ್ ಲೇಯರಲ್ಲಿದೆ. ಜೊತೆಗೆ ಫಸ್ಟ್ ಲೇಯರಲ್ಲಿ ಅದು ನೊರೆ ಎಲ್ಲ ಏನಿರುತ್ತಲ್ವ ಅದು ಇರುತ್ತೆ. ಸೊ ಇದನ್ನು ಫಿಲ್ಟರ್ ಮಾಡಿ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಹಾಗಲಕಾಯಿ ಜ್ಯೂಸ್ ರೆಡಿ. ಬೇಕು ಅಂತಂದರೆ ನೀವು ಇದಕ್ಕೆ ಹನಿ ಅಥವಾ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.